ಸೊ ಭಕ್ತಿ ಅಂದ್ರೆ ಏನು ಅಂದ್ರೆ ನಾವು ದೇವರ ಮೇಲೆ ತಲ್ಲೀನರಾಗೋದು ಅಥವಾ ನಮ್ಮ ಹಿರಿಯರಿಗೆ ಒಂದು ಭಕ್ತಿಲಿಂದ ನಡೆಸ್ಕೊಳೋದು. ಓಕೆ, ನಾವು ನಮ್ಮೇಲೆ ನಾವು ಡಿಪೆಂಡ್ ಆದ್ರೆ ಅದಕ್ಕೆ ಶಕ್ತಿ ಅಂತಾರೆ. ಸೊ ಈ ರೇಖಿ ವಿದ್ಯೆಲಿಂದ ನೀವು ನಿಮ್ಮೇಲೆ ನೀವು ಡಿಪೆಂಡ್ ಆಗ್ಬಿಟ್ಟು ಶಕ್ತಿಯನ್ನ ಬೆಳೆಸ್ಕೋಬೇಕು. ಓಕೆ, ಸೊ ಶಕ್ತಿ ಮತ್ತೆ ಭಕ್ತಿ ಅಂತ ಎರಡು. ರೇಖೆ ಅಂದ್ರೆ ಏನು ಅಂದ್ರೆ ಪ್ರಕೃತಿಯಲ್ಲಿರೋ ಶಕ್ತಿನ ನಮ್ಮೊಳಗಡೆ ತಗೊಳೋದು. ಓಕೆ, ಪ್ರಕೃತಿ ಅಂದ್ರೆ ಏನು ನಮ್ಮ ಪ್ರಕಾರ ಗಾಳಿ, ನೀರು, ಓಕೆ, ಬೆಳಕು, ಓಕೆ, ಭೂಮಿ, ಆಕಾಶ, ಹೌದಲ್ಲ, ಪಂಚಭೂತಗಳು. ಈ ಪಂಚಭೂತಗಳು ಪಂಚೇಂದ್ರಿಯಗಳು. ನಮ್ಮ ಪಂಚೇಂದ್ರಿಯಗಳು ಏನಿದಾವಲ್ಲ, ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಇವೆಲ್ಲ ಈ ಪಂಚೇಂದ್ರಿಯಗಳು ಈ ಪಂಚಭೂತ ಜೊತೆಗೆ ಮಿಕ್ಸಪ್ ಆಗ್ಬೇಕು. ಯಾವಾಗ ಈ ಪಂಚೇಂದ್ರಿಯಗಳು ಪಂಚಭೂತ ಜೊತೆಗೆ ಮಿಕ್ಸಪ್ ಆಗುತ್ತೆ, ಆಗ ನೀವು ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಅಂದ್ರೆ ನೀವು ಮತ್ತೆ ಪ್ರಕೃತಿ ಜಾಯಿಂಟ್ ಆದ್ರಿ ಅಂತ. ಆಗ ನಿಮಗೆ ಬೇಕಾಗಿರೋ ಎಲ್ಲ ಸಮಸ್ಯೆಗಳು ಪ್ರಕೃತಿಯಲ್ಲಿ ಇರುತ್ತೆ, ಅದನ್ನ ಒಂದೊಂದಾಗಿ ತಗೋಬಹುದು. ಈಗ ನೋಡಿ, ಸೊ ಹಾಗೆ ಈ ಪ್ರಕೃತಿಗೆ ನಾವು ಹೊಂದ್ಕೊಂಡ್ರೆ, ಪ್ರಕೃತಿ ಮತ್ತೆ ನಾವು ಒಂದಾದ್ರೆ ನಮಗ್ ಬೇಕಾಗಿರೋದು ಬೇಡಾಗಿರೋದನ್ನ ಪ್ರಕೃತಿಗೆ ಕೊಡ್ಬೋದು, ಹಾಗೂ ಪ್ರಕೃತಿನಿಂದ ಬೇಕಾಗಿರೋದನ್ನ ನಾವು ತಗೋಬಹುದು. ದಟ್ ಈಸ್ ದ ಮಿರಾಕಲ್. ಓಕೆ, ದಟ್ ಈಸ್ ದ ಬ್ಯೂಟಿ ಆಫ್ ದ ನೇಚರ್. ಇದು ಪ್ರಕೃತಿಯ ಒಂದು ವಿಸ್ಮಯ ಅಂತ ಹೇಳ್ಬೋದು. ಸೊ ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದನ್ನ ಏನ್ ಅನ್ಕೊಂತಾರ ಅಂದ್ರೆ, ಬಹಳಷ್ಟು ಜನ ರೇಖೆ ಅಂದ್ರೆ ಇದೊಂದು ಧರ್ಮನ, ಇದೊಂದು ಮೆಡಿಟೇಷನ್, ಇದೊಂದು ದೇವ್ರ, ಇದು ಕಟ್ನಿಟ್ಟಾಗಿರ್ಬೇಕಾ, ಈ ರೀತಿ ಭಯ ಪಡ್ತಾರೆ. ಸೊ ರೇಖಿ ಈಸ್ ಆಲ್ ಅಬೌಟ್, ಇಟ್ಸ್ ಅ ಸೈನ್ಸ್. ಓಕೆ, ಇದೊಂದು ಪ್ಯೂರ್ ನ್ಯಾಚುರಲ್ ಸೈನ್ಸ್, ಒಂದು ವಿಜ್ಞಾನ ಇದು. ಓಕೆ, ಈ ವಿಜ್ಞಾನವನ್ನ ಯಾರಿದ್ರು ಕಲಿಬಹುದು, ಯಾರಿದ್ರು ತಗೋಬಹುದು. ಇದಕ್ಕೆಲ್ಲ ಪುರಾವೆಗಳು ಇದೆ. ಓಕೆ, ನೀವು ವಿಜ್ಞಾನವನ್ನ ನಂಬೋದು ಅಥವಾ ನೀವು ದೇವರನ್ನ ನಂಬೋದು. ನೀವು ದೇವರು ಅಂತ ಹೇಳಿದ್ರೆ ಎಸ್, ರೇಖಿ ಒಂದು ದೇವರು ಶಕ್ತಿ ಅಂತ ತಗೋಬಹುದು. ಇಲ್ಲ ಸರ್, ನಾನು ವಿಜ್ಞಾನ ನಂಬ್ತೀನಿ ಅಂದ್ರೆ ಎಸ್, ಇಟ್ ಈಸ್ ಎ ಸೈನ್ಸ್ ಅಂತ ತಗೋಬಹುದು. ಸರ್, ನಾನು ದೇವರು ನಂಬಲ್ಲ, ನಾನು ವಿಜ್ಞಾನನು ನಂಬಲ್ಲ ಅಂದ್ರೆ ನೀವು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅಂತ, ನಿಮ್ಮಲ್ಲಿ ಏನೋ ಕೊರತೆ ಇದೆ ಅಂತ. ಓಕೆ, ಸೊ ಹಾಗಾಗಿ ಇವೆರಡರಲ್ಲಿ ಯಾವ್ದಾರ ಒಂದು ನೀವು ನಂಬಲೇಬೇಕಾಗಿರುತ್ತೆ. ರೇಖಿ ವಿದ್ಯೆ ನಿಮ್ಮ ಒಳಗಡೆ ಬರಬೇಕು ಅಂತ ಹೇಳಿದ್ರೆ.